ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಅನಿತಾ ಶಮಂತ್. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ ಗೃಹಲಕ್ಷ್ಮಿ ಯೋಜನೆ. ಸೊ ಮಹಿಳೆಯರಿಗೆ ಉಚಿತವಾಗಿ 2,000 ರೂಪಾಯಿ ಸಿಗುವಂತ ಯೋಜನೆ. ಸೊ ಈಗಾಗಲೇ 1,15,00,000 ಜನಗಳು ಫಲಾನುಭವಿಗಳು ಇರುವಂತದ್ದು ಗೃಹಲಕ್ಷ್ಮಿ ಯೋಜನೆ ಉಚಿತ 2,000 ರೂಪಾಯಿ ಹಣ ತಗೊಳ್ಳಿಕ್ಕೆ. ಅದರಲ್ಲಿ 85 ಲಕ್ಷ ಜನಗಳಿಗೆ ಈಗಾಗಲೇ ಉಚಿತ ಹಣ ಬಂದಿದೆ. ಆದ್ರೆ ಇನ್ನೂ ಕೂಡ 30 ಲಕ್ಷ ಜನಗಳಿಗೆ ಇಲ್ಲಿ ಉಚಿತ 2,000 ರೂಪಾಯಿ ಹಣ ಬಂದಿಲ್ಲ. ಸೊ ಹಾಗಾಗಿ ಇನ್ನೂ ಕೆಲವೊಬ್ರು ಕಮೆಂಟ್ ಮಾಡ್ತಾನೆ ಇದ್ದೀರಾ, ಅನಿತಾ ನಮ್ಗೆ ಇನ್ನೂ ಗೃಹಲಕ್ಷ್ಮಿ ಯೋಜನೆ ಹಣ ಸಿಕ್ಕಿಲ್ವಲ್ಲ, ಯಾವಾಗ ಸಿಗತ್ತೆ, ಏನಾದ್ರೂ ಹೊಸದಾಗಿ ಅಪ್ಡೇಟ್ ಬಂದಿದೆಯಾ ಗೌರ್ಮೆಂಟ್ ಕಡೆಯಿಂದ ಅಂತ ಹೇಳ್ಬಿಟ್ಟು. ಎಸ್, ಖಂಡಿತವಾಗ್ಲೂ ಹೌದು. ಸೊ ಒಂದು ಹೊಸ ಮಾಹಿತಿನ ತಿಳಿಸಿದ್ದಾರೆ, ಅದೇನು ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ. ಅಂದ್ರೆ ಒಂದು ಲಿಸ್ಟ್ ಅಲ್ಲಿ ನಿಮ್ಮ ಹೆಸರು ಬರುತ್ತಾ ಅಂತ ಹೇಳ್ಬಿಟ್ಟು ನೀವು ಚೆಕ್ ಮಾಡ್ಕೋಬೇಕು. ಅಂದ್ರೆ ನಿಮ್ಮ ಹೆಸರೇನಾದ್ರೂ ಆ ಲಿಸ್ಟ್ ಅಲ್ಲಿ ಇದ್ರೆ ನಿಮ್ಗೆ 2,000 ರೂಪಾಯಿ ಹಣ ಬರಲ್ಲ ಅಂತ ಹೇಳ್ಬಿಟ್ಟು. ಓಕೆನಾ? ಸೊ ಹಾಗಾದ್ರೆ ಅದು ಯಾವ ಲಿಸ್ಟು, ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಸಂಪೂರ್ಣವಾಗಿ ನಾನು ನಿಮ್ಗೆ ತೋರಿಸ್ತೀನಿ. ಸೊ ಹಾಗಾಗಿ ಮಧ್ಯದಲ್ಲಿ ವಿಡಿಯೋನ ಯಾರು ಕೂಡ ಓಡಿಸ್ಕೊಂಡು ನೋಡ್ಬೇಡಿ, ಪ್ರತಿದಿನ ಹೇಳ್ತಾ ಇರ್ತೀನಿ. ಸೊ ನೀವು ವಿಡಿಯೋನ ಸ್ಕಿಪ್ ಮಾಡಿ ನೋಡಿದ್ರಿ ಅಂತ ಹೇಳಿದ್ರೆ ನಾನು ಮಧ್ಯದಲ್ಲಿ ಏನ್ ಹೇಳಿರ್ತೀನಿ ಅನ್ನೋದೇ ನಿಮಗೆ ಗೊತ್ತಾಗೋದಿಲ್ಲ. ಆಮೇಲೆ ಮತ್ತೆ ಕಮೆಂಟ್ ಮಾಡ್ತೀರಾ, ಅನಿತಾ ನಮ್ಮ ಮೊಬೈಲ್ ಅಲ್ಲಿ ಟ್ರೈ ಅಗೇನ್ ಬರುತ್ತೆ ಅಥವಾ ಬೇರೆ ಇನ್ನೇನೋ ಕಾರಣ ಬರುತ್ತೆ ಅಂತ ಹೇಳ್ತೀರಾ. ಸೊ ಹಾಗಾಗಿ ಫುಲ್ ವಿಡಿಯೋನ ದಯವಿಟ್ಟು ವಾಚ್ ಮಾಡಿ, ಫುಲ್ ಇನ್ಫಾರ್ಮೇಶನ್ ತಿಳ್ಕೊಂಡ್ರೆ ಮಾತ್ರ ನಿಮ್ಗೆ ಗೊತ್ತಾಗುವಂತದ್ದು. ಸೊ ಬನ್ನಿ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅಂಡ್ ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದ್ರೂ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ದಯವಿಟ್ಟು ಅನಿತಾ ಶಮಂತ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ. ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವ್ರಿಗೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಪಟ್ಟಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಇಲ್ಲಿ ಮೊದಲನೇದಾಗಿ 1,15,00,000 ಜನದಲ್ಲಿ ಈಗಾಗಲೇ 85 ಲಕ್ಷ ಜನಗಳಿಗೆ ಬಂದಿದೆ. ಸೊ ದಿನ ಆಗ್ತಾ ಇದ್ದಾರೆ. ಅಂದ್ರೆ ಒಂದು ದಿನಕ್ಕೆ ಇಷ್ಟಿಷ್ಟು ಲಕ್ಷ ಜನಗಳಿಗೆ ಅಂತ ಹೇಳ್ಬಿಟ್ಟು ಉಚಿತವಾಗಿ 2,000 ರೂಪಾಯಿ ಹಣನ ಹಾಕ್ತಾ ಇರುವಂತದ್ದು. ನಿನ್ನೆ ಕೂಡ ಒಂದು 7 ರಿಂದ 8 ಲಕ್ಷ ಜನಗಳಿಗೆ ಹಾಕಿದ್ದಾರೆ. ಬಟ್ ಮೊನ್ನೆ ತುಂಬಾ ಜನಗಳಿಗೆ ಹಾಕಿದ್ರು, 15 ಲಕ್ಷ ಜನಗಳಿಗೆ ಬಂದಿತ್ತು. ಸೊ ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಿದ್ರಿ, ಹೌದು ಅನಿತಾ ನಮ್ಗೆ ಇವತ್ತು ಬಂತು ಗೃಹಲಕ್ಷ್ಮಿ ಯೋಜನೆ ಹಣ, ಹೌದು ನೀವು ಹೇಳಿದ್ ಕರೆಕ್ಟು, ನಾವು ವೇಟ್ ಮಾಡ್ತಾ ಇದ್ವಿ ಅಂತ ಹೇಳ್ಬಿಟ್ಟು. ಖಂಡಿತವಾಗ್ಲೂ ಎಲ್ರಿಗೂ ಬರುತ್ತಪ್ಪ. ಅವ್ರು ಹೇಳಿರೋದೇನ್ ಗೊತ್ತಾ, ಸೆಪ್ಟೆಂಬರ್ 30ನೇ ತಾರೀಕುವರೆಗೂ ಕೂಡ ಕಾಯಿರಿ, ಪ್ರತಿಯೊಬ್ಬರಿಗೂ ಕೂಡ 2,000 ರೂಪಾಯಿ ಹಣ ಬರುತ್ತೆ. ಹಂತವಾಗಿ ನಾವಿಲ್ಲಿ ದುಡ್ಡನ್ನ ಹಾಕ್ತಾ ಇದೀವಿ ಅಂತ ಹೇಳ್ತಾ ಇರುವಂತದ್ದು. ಅಂಡ್ ಇನ್ನೊಂದು ನೀವು ಕೇಳ್ಬೋದು, ತುಂಬಾ ಜನ ಅದನ್ನು ಕೇಳ್ತಾ ಇದ್ದೀರಾ. ಅಂಡ್ ಮೀಡಿಯಾದವರು ಕೂಡ ಇಲ್ಲಿ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆಯಾದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರಿಗೆ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಈಗ ಕೇಂದ್ರ ಸರ್ಕಾರದಿಂದ PM ಕಿಸಾನ್ ಯೋಜನೆ ಅಂತ ಹೇಳ್ಬಿಟ್ಟು ರೈತರಿಗೆ ಹಣ ಹಾಕ್ತಾರೆ ನೋಡಿ. ಆ ಹಣನ ಹಾಕಿದಾಗ ಎಲ್ಲಾ ರೈತರುಗಳಿಗೂ ಅಂದ್ರೆ ಎಲ್ಲಾ ಜನಗಳಿಗೂ ಅಟ್ ಎ ಟೈಮ್ ಅಲ್ಲಿ ಒಂದೇ ದಿನ ಹಣ ಬರುತ್ತೆ. ಆದ್ರೆ ನಿಮ್ಮ ಕಾಂಗ್ರೆಸ್ ಸರ್ಕಾರ ಹಾಕಿದ್ರೆ ಯಾಕೆ ಈಗ ತಿಂಗಳೆಲ್ಲ ಟೈಮ್ ತಗೊಂತಾ ಇದೆ, ನೀವ್ ಯಾಕೆ ಆ ರೀತಿ ಹಾಕಕ್ಕಾಗಲ್ಲ ಅಂತ ಹೇಳ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಮೀಡಿಯಾದವರು ಪ್ರಶ್ನೆನ ಮಾಡಿದ್ರು. ಸೊ ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಏನ್ ಹೇಳ್ತಾ ಇದ್ದಾರೆ ಅಂತ ನೋಡಿದ್ರೆ, ಹೌದು ನೀವು ಹೇಳ್ತಾ ಇರೋದು ಕರೆಕ್ಟ್, ಒಂದೇ ಸಲ ಹಣ ಬರ್ಬೇಕಿತ್ತು, ಆದ್ರೆ ನಾವು ಕರೆಕ್ಟ್ ಆಗಿ ಅಮೌಂಟ್ ನ ಹಾಕಿದೀವಿ. ಅಂದ್ರೆ RBI ಆಗಿರ್ಬೋದು ಅಥವಾ ಏನು ಟ್ರೆಜರಿಗೆ K1 K2 ಎಲ್ಲ ಕಡೆ ಪಾಸ್ ಆಗಿದೆ. DBTಗೆ ನಾವು ಎಲ್ಲಾ ಹಣನು ಕೂಡ ಮಹಿಳೆಯರಿಗೆ ಯಾರ್ಯಾರಿಗೆ ಸೇರ್ಬೇಕೋ 2,000 ರೂಪಾಯಿ ಎಲ್ಲನೂ ಹಾಕಿದೀವಿ. ಆದ್ರೆ ಬ್ಯಾಂಕ್ ಕಡೆಯಿಂದ ಇಲ್ಲಿ ತಡ ಆಗ್ತಾ ಇದೆ. ಒಂದು ದಿನಕ್ಕೆ ಇಷ್ಟೇ ಹಣನ ರಿಲೀಸ್ ಮಾಡ್ಬೇಕು ಅಂತ ಇರುತ್ತೆ ಅಲ್ವಾ. ಹಾಗಾಗಿ ಅವರು ಹಂತವಾಗಿ ದಿನೇ ಒಂದು 5 ಲಕ್ಷ ಜನಕ್ಕೆ ಒಂದಿನ, 10 ಲಕ್ಷ ಜನಕ್ಕೆ ಒಂದಿನ, ಸೊ ಈ ರೀತಿಯಾಗಿ ಹಾಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ಇನ್ನೂ ಒಂದು ವಾರ ವೇಟ್ ಮಾಡಿದ್ರೆ ಪ್ರತಿಯೊಬ್ರು ಮಹಿಳೆಯರಿಗೂ ಕೂಡ ಇಲ್ಲಿ ಸಿಗತ್ತೆ ಅಂತ ತಿಳಿಸಿದ್ದಾರೆ. ಸೊ ಇದ್ರ ಬಗ್ಗೆ ನಿಮ್ಗೆ ಗೊತ್ತೇ ಇರುತ್ತೆ. ಸೊ ಓಕೆ, ವೇಟ್ ಮಾಡೋಣ. ಇಷ್ಟು ದಿನನೇ ವೇಟ್ ಮಾಡಿದೀರಾ ಗೃಹಲಕ್ಷ್ಮಿಯರು, ಇನ್ನೊಂದು ಸ್ವಲ್ಪ ದಿನ ಸೆಪ್ಟೆಂಬರ್ ತಿಂಗಳು ಎಂಡ್ವರೆಗೂ ಕೂಡ ಕಾಯಿರಿ, ಖಂಡಿತ ಬರುತ್ತೆ. ಆದ್ರೆ ಇಲ್ಲಿ ಯಾರಿಗೆಲ್ಲ ಬರಲ್ಲ ಅಂತ ಹೇಳಿದ್ರೆ, ಸೊ ಇಷ್ಟು ದಿನ ಏನ್ ಹೇಳಿದ್ದೆ ಹೇಳಿ ನಾನು, DBT ಸ್ಟೇಟಸ್ ನ ನೀವು ಚೆಕ್ ಮಾಡ್ಕೋಬೇಕು. ಅಂದ್ರೆ DBT ಕರ್ನಾಟಕ ಆಪ್ ಬರುತ್ತೆ, ಅದರಲ್ಲಿ ಬ್ಯಾಂಕ್ ಸ್ಟೇಟಸ್ ಆಕ್ಟಿವ್ ಅಂತ ಇದ್ರೆ ಖಂಡಿತ ಬರುತ್ತೆ, ಬ್ಯಾಂಕ್ ಸ್ಟೇಟಸ್ ಇನ್ಆಕ್ಟಿವ್ ಅಂತ ಇದ್ರೆ ಖಂಡಿತ ಬರಲ್ಲ ನಿಮ್ಗೆ. ಮತ್ತೆ ಹೋಗಿ ನೀವು ಆಕ್ಟಿವ್ ಮಾಡಿಸ್ಕೋಬೇಕು ಅಂತ ಹೇಳಿದ್ದೆ. ಸೊ ಅದೊಂದು ವಿಚಾರ ಒಂದ್ ಕಡೆ ಆದ್ರೆ, ಈಗ ಮತ್ತೆ ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ, ಈಗ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ಈಗಾಗಲೇ 5 ಲಕ್ಷ ಜನಗಳದ್ದು BPL ಕಾರ್ಡ್ ಕ್ಯಾನ್ಸಲ್ ಆಗ್ಬಿಟ್ಟಿದೆ. ಸೊ ಈ ಒಂದು ಮಾಹಿತಿ ನಿಮ್ಗೆ ತಿಳಿದು ಬಂದಿರ್ಬೋದೇನೋ, ಯಾಕೆಂದ್ರೆ ನನ್ನ ಹಳೆ ವಿಡಿಯೋದಲ್ಲೂ ಹೇಳಿದ್ದೆ. ಸೊ ಈಗ ಏನಾಗಿದೆ ಅಂದ್ರೆ 5 ಲಕ್ಷ ಅಂದ್ರೆ ಕಡಿಮೆನೇ ಅಲ್ವಾ. ಸೊ ಎಷ್ಟು ಲಕ್ಷ ಜನಗಳದ್ದು ಇಲ್ಲಿ BPL ಕಾರ್ಡು ಕ್ಯಾನ್ಸಲ್ ಆಗ್ತಾ ಇದೆಯೋ ಅವ್ರಿಗೆಲ್ರಿಗೂ ಕೂಡ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಿಲ್ಲ ಅಂತ ತಿಳಿಸ್ತಾ ಇದ್ದಾರೆ. ಸೊ ಆಗ ನೀವೇನ್ ಮಾಡ್ಬೇಕು ಹೇಳಿ, ಹಾಗಾದ್ರೆ ನಮ್ದು ಏನಾದ್ರೂ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದ್ಯಾ? ಯಾಕೆಂದ್ರೆ ನಿಮ್ಗೆ ಹೇಳೋಕ್ ಬಂದಿಲ್ಲ ಯಾರು, ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡ್ತಾ ಇದೀವಿ ನಿಮ್ದು ಅಂತ ಯಾರಾದ್ರೂ ಇನ್ಫಾರ್ಮ್ ಮಾಡಕ್ ಯಾರು ಬಂದಿಲ್ಲ ಗವರ್ನಮೆಂಟ್ ಇಂದ. ಬಟ್ ನೀವೇನಾದ್ರೂ ಸುಳ್ಳು ಮಾಹಿತಿನ ಕೊಟ್ಟು ರೇಷನ್ ಕಾರ್ಡ್ನ BPL ಕಾರ್ಡ್ನ ಮಾಡಿಸ್ಕೊಂಡಿದ್ದೀರಾ ಅಂತ ಹೇಳಿದ್ರೆ, ಈಗಾಗಲೇ 5 ಲಕ್ಷ ಜನದ್ದು ಕ್ಯಾನ್ಸಲ್ ಆಗಿದೆ. ಅಂಡ್ ಮುಂದಿನ ದಿನಗಳಲ್ಲೂ ಕೂಡ ನಾವು ಮಾಡ್ತಾ ಇದೀವಿ ಪ್ರತಿದಿನ ಆ ತರ ಜನಗಳನ್ನ ಕಂಡಿಡ್ದು ಅಂತ ತಿಳಿಸಿರುವಂತದ್ದು. ಹಾಗಾದ್ರೆ ನಿಮ್ಮ ಹೆಸರು ಆ ಪಟ್ಟಿಯಲ್ಲಿ ಲಿಸ್ಟ್ ಅಲ್ಲಿ ಇದೆಯಾ, ಕ್ಯಾನ್ಸಲ್ ಮಾಡಿದಾರಾ ಇಲ್ವಾ ಅಂತ ತಿಳ್ಕೊಳ್ಳಿಕ್ಕೆ ಅವರು ಒಂದು ಲಿಂಕ್ ನ ಕೊಟ್ಟಿದ್ದಾರೆ, ಅಫಿಷಿಯಲ್ ಲಿಂಕ್.
ಸೊ ಅದರಲ್ಲಿ ನೀವು ನೋಡ್ಕೋಬಹುದು ನಮ್ಮ ಹೆಸರಲ್ಲಿ ಏನಾದ್ರು ಕ್ಯಾನ್ಸಲ್ ಆಗಿದೆಯಾ, ನಮ್ಮ ರೇಷನ್ ಕಾರ್ಡು ಕ್ಯಾನ್ಸಲ್ ಆಗಿದೆಯಾ ಅಂತ ಹೇಳ್ಬಿಟ್ಟು ನಾನು ಇವತ್ತು ತೋರಿಸೋದ್ರಲ್ಲಿ ಖಂಡಿತವಾಗ್ಲೂ ನಿಮ್ಗೆ ಅರ್ಥ ಆಗತ್ತೆ. ಅರ್ಥ ಆಗೋ ರೀತಿನಲ್ಲೇ ನಾನು ಹೇಳ್ಕೊಡ್ತೀನಿ. ಸೊ ನೀವು ಒಂದ್ಸಲ ಪ್ರತಿಯೊಬ್ರು ಯಾರ್ಯಾರಿಗೆಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ಇನ್ನೂ ಬಂದಿಲ್ಲ ಅವರು ಒಂದ್ಸಲ ನಿಮ್ ರೇಷನ್ ಕಾರ್ಡ್ ಏನಾದ್ರು ಸಸ್ಪೆಂಡ್ ಮಾಡಿದಾರ ಅಂತ ಹೇಳ್ಬಿಟ್ಟು ನೋಡ್ಕೋಬೇಕಾಗತ್ತೆ. ಸೊ ಇಲ್ಲಿ ಯಾಕೆ ಹಿಂಗ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಸೊ ಇಲ್ಲಿ 6 ಮಾನದಂಡಗಳನ್ನ ಇಟ್ಟಿದ್ರು. ಈ 6 ಮಾನದಂಡಗಳನ್ನ ಮೀರಿ ಏನಾದ್ರು ರೇಷನ್ ಕಾರ್ಡ್ ನ BPL ಕಾರ್ಡ್ ಮಾಡಿಸ್ಕೊಂಡಿದ್ದಾರೆ ಅಂದ್ರೆ ಅವ್ರಿಗೆ ಕಾರ್ಡ್ ನ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿದ್ರು. ಆದ್ರೆ ಸದ್ಯಕ್ಕೆ ಈಗ ಏನ್ ಹೇಳ್ತಿದ್ದಾರೆ ಅಂದ್ರೆ 1,20,000 ಆದಾಯಕ್ಕಿಂತ ಜಾಸ್ತಿ ಇದ್ದು ಇಲ್ಲ ನಮ್ದು 1,20,000 ಆದಾಯಕ್ಕಿಂತ ಕಡಿಮೆನೇ ಇದೆ ಅಂತ ಹೇಳ್ಬಿಟ್ಟು ಸುಳ್ಳು ಇನ್ಕಮ್ ಸರ್ಟಿಫಿಕೇಟ್ ನ ಮಾಡಿಸ್ಕೊಂಡು BPL ಕಾರ್ಡ್ ನ ಮಾಡಿಸ್ಕೊಂಡಿದ್ದಾರೆ ಜನಗಳು. ಅಂತವ್ರದ್ದು ನಾವು ಕಂಡಿಡಿದು ಇಲ್ಲಿ ಕ್ಯಾನ್ಸಲ್ ಮಾಡ್ತಾ ಇದೀವಿ. ಅಥವಾ ಗೌರ್ನಮೆಂಟ್ ಜಾಬ್ ಅಲ್ಲಿ ಇದ್ದಾರೆ ಗಂಡ ಅಥವಾ ಹೆಂಡತಿ, ಅಂತವ್ರು ಕೂಡ APL ಕಾರ್ಡ್ ಮಾಡಿಸ್ಕೊಳ್ಳೋದು ಬಿಟ್ಟು BPL ಕಾರ್ಡ್ ಮಾಡಿಸಿದ್ದಾರೆ. ಅಂತವ್ರಿಗೆ ನಾವಿಲ್ಲಿ ರೇಷನ್ ಕಾರ್ಡ್ ನ ಕ್ಯಾನ್ಸಲ್ ಮಾಡ್ತಿದೀವಿ ಅಂತ ಹೇಳಿ ಆಹಾರ ಇಲಾಖೆ ತಿಳಿಸಿರುವಂತದ್ದು. ಹಾಗಾಗಿ ಹೇಳ್ತಾ ಇದ್ದೀನಿ, ನೀವು ಕೂಡ ನಿಮ್ಮ ರೇಷನ್ ಕಾರ್ಡ್ ಏನಾದ್ರೂ ಕ್ಯಾನ್ಸಲ್ ಆಗಿದೆಯಾ ಅಥವಾ ಸಸ್ಪೆಂಡ್ ಮಾಡಿದಾರ ಅಂತ ಹೇಳಿ ನೋಡ್ಕೋಬೇಕಾಗತ್ತೆ. ಸೊ ನಿಮ್ದೇನಾದ್ರೂ ರೇಷನ್ ಕಾರ್ಡ್ ಸಸ್ಪೆಂಡ್ ಆಗಿದೆ, ಕ್ಯಾನ್ಸಲ್ ಆಗಿದೆ ಅಂತ ಅಂದ್ರೆ ನೀವು ಗೃಹಲಕ್ಷ್ಮಿ ಯೋಜನೆಗೆ ಕರೆಕ್ಟ್ ಆಗಿ ಅರ್ಜಿ ಹಾಕಿದ್ರು ಕೂಡ ಇಲ್ಲಿ ನೀವು ಎಷ್ಟೇ ದಿನ ಕಾಯ್ದ್ರೂ ಕೂಡ ನಿಮ್ಗೆ ಇಲ್ಲಿ ಉಚಿತ 2,000 ರೂಪಾಯಿ ಹಣ ಸಿಗೋದಿಲ್ಲ. ಯಾಕಂದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಹಾಕ್ಲಿಕ್ಕೆ ಮೇನ್ ಬೇಕಾಗಿರೋದೇ ರೇಷನ್ ಕಾರ್ಡ್ ಅಲ್ವಾ. ಸೊ BPL ಕಾರ್ಡ್ ಆಗಿರ್ಬೋದು, APL ಕಾರ್ಡ್ ಆಗಿರ್ಬೋದು, ಅದೇ ಮೇನ್ ಬೇಕು. ಅದ್ರ ಜೊತೆಗೆ ಆಧಾರ್ ಕಾರ್ಡ್ ಮಾತ್ರ ನೀವು ಕೊಟ್ಟು ಅಪ್ಲಿಕೇಶನ್ ಹಾಕಿರೋದು. ಇಲ್ಲಿ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಯ್ತು ಅಂದ್ರೆ ಎಲ್ಲಿ ಬರುತ್ತೆ ನಿಮಗೆ ದುಡ್ಡು? ಸೊ ಹಾಗಾಗಿ ಪ್ರತಿಯೊಬ್ರು ಕೂಡ ಇವತ್ತು ನಾನು ಏನ್ ತೋರಿಸ್ತೀನೋ ಅದೇ ರೀತಿಯಾಗಿ ನಿಮ್ಮ ಮೊಬೈಲ್ ಅಲ್ಲಿ ಮಾಡ್ತಾ ಹೋಗಿ ಅದರಲ್ಲಿ ನಿಮ್ಮ ಹೆಸರು ಅಥವಾ ನಿಮ್ಮ ರೇಷನ್ ಕಾರ್ಡ್ ಬರುತ್ತಾ ನೋಡ್ಕೊಂಡ್ಬಿಡಿ, ಓಕೆನಾ. ಸೊ ತುಂಬಾ ಜನಗಳದ್ದೇನು ಬರೋದಿಲ್ಲ, ಕೆಲವೊಬ್ರದ್ದು ಖಂಡಿತ ಬರುತ್ತೆ, ಬರಲ್ಲ ಅಂತ ಹೇಳಿಕ್ಕಾಗಲ್ಲ. ಯಾಕೆಂದ್ರೆ 5 ಲಕ್ಷ ಜನದ ಕ್ಯಾನ್ಸಲ್ ಆಗಿರೋದ್ರಿಂದ ಹೇಳ್ತಾ ಇದ್ದೀನಿ. ಸೊ ಇದೆಲ್ಲ ಗೊತ್ತಾಗಬೇಕು ಅಂತ ಹೇಳಿದ್ರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಒರಿಜಿನಲ್ ವೆಬ್ಸೈಟ್ ಅಫಿಷಿಯಲ್ ಲಿಂಕ್ ನ ಕೊಟ್ಟಿರ್ತೀನಿ. ಜಸ್ಟ್ ನೀವು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ, ahara.kr.nic.in ಅಂತ ಹೇಳಿ ಇರುತ್ತೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಇವಾಗ ನಾನು ಏನ್ ಸ್ಕ್ರೀನ್ ರೆಕಾರ್ಡರ್ ಹಾಕಿ ತೋರಿಸ್ತೀನಿ ಅಲ್ವಾ, ಆ ಒಂದು ಪೇಜ್ ಓಪನ್ ಆಗತ್ತೆ, ಓಕೆನಾ. ಆ ಪೇಜ್ ಓಪನ್ ಆದ್ಮೇಲೆ ದಯವಿಟ್ಟು ಹೇಳ್ತಾ ಇದ್ದೀನಿ, ವಿಡಿಯೋನ ಮಾತ್ರ ಯಾರು ಸ್ಕಿಪ್ ಮಾಡಬೇಡಿ, 1 ಸೆಕೆಂಡ್ ಕೂಡ ನೀವು ಓಡಿಸ್ಬೇಡಿ. ನೀಟಾಗಿ ಕೇಳಿಸ್ಕೊಳ್ಳಿ. ನಾನು ಯಾವ ರೀತಿಯಾಗಿ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿ ಅಂತೀನೋ ಅದೇ ರೀತಿಯಾಗಿ ನೀವು ಮಾಡಬೇಕು. ತುಂಬಾನೇ ಇಂಪಾರ್ಟೆಂಟ್. ನೀವು ಒಂದು ಆಪ್ಷನ್ ಮಿಸ್ ಮಾಡಿ ಅಥವಾ ಸ್ಕಿಪ್ ಮಾಡಿದ್ರಿ ಅಂದ್ರೆ ನಿಮ್ಗೆ ಖಂಡಿತವಾಗ್ಲೂ ಆ ಒಂದು ಲಿಸ್ಟ್ ಓಪನ್ನೇ ಆಗೋದಿಲ್ಲ. ಆಮೇಲೆ ಮತ್ತೆ ಕಮೆಂಟ್ ಮಾಡ್ತೀರಾ ನಮಗೆ ನಮ್ಮ ಮೊಬೈಲಲ್ಲಿ ಓಪನ್ ಆಗ್ತಾ ಇಲ್ಲ ಅನಿತಾ ಅಂತ ಹೇಳ್ಬಿಟ್ಟು. ನೀಟಾಗಿ ವಿಡಿಯೋನ ಕೇಳಿಸ್ಕೊಂಡು ಒಂದ್ಸತಿ ಕೇಳಿಸ್ಕೊಳ್ಳಿ, ಮತ್ತೆ ಇನ್ನೊಂದ್ಸಲ ನಿಮ್ಮ ಮೊಬೈಲಲ್ಲಿ ಮಾಡ್ತಾ ಹೋಗಿ, ಓಕೆನಾ. ಸೊ ಬನ್ನಿ ಹಾಗಾದ್ರೆ ಸ್ಕ್ರೀನ್ ರೆಕಾರ್ಡರ್ ಹಾಕ್ಬಿಟ್ಟು ಆ ಲಿಸ್ಟ್ ಅಲ್ಲಿ ನಿಮ್ಮ ಹೆಸರು ಇದೆಯಾ, ಕ್ಯಾನ್ಸಲ್ ಆಗಿದೆಯಾ ರೇಷನ್ ಕಾರ್ಡ್ ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಬರೋಣ. ಓಕೆ ಫ್ರೆಂಡ್ಸ್, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಗೆ ಈ ರೀತಿಯಾಗಿ ಒಂದು ಪೇಜ್ ಓಪನ್ ಆಗ್ತಾ ಇದೆ ನೋಡಿ. ಸೊ ಇಲ್ಲಿ ಏನ್ ಮಾಡ್ಬೇಕು ಅಂದ್ರೆ ನೀವು ಮೇಲ್ಗಡೆ ರೈಟ್ ಸೈಡ್ ನಲ್ಲಿ 3 ಡಾಟ್ಸ್ ಕಾಣಿಸ್ತಾ ಇದೆ ನೋಡಿ, ಅಂದ್ರೆ 3 ಚುಕ್ಕಿಗಳು ಕಾಣಿಸ್ತಾ ಇದೆಯಲ್ಲ, ಆ ಒಂದು 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಡೆಸ್ಕ್ಟಾಪ್ ಸೈಟ್ ಅಂತ ಹೇಳ್ಬಿಟ್ಟು ಆಪ್ಷನ್ ಕಾಣಿಸುತ್ತೆ. ಅದನ್ನ ನೀವು ಕ್ಲಿಕ್ ಮಾಡ್ಕೊಳ್ಳೇಬೇಕು. ಸೊ ಮೇನ್ ಇದನ್ನ ಓಪನ್ ಮಾಡೋದಕ್ಕಿಂತ ಮುಂಚೆ ಆ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ ಡೆಸ್ಕ್ಟಾಪ್ ಸೈಟ್ ನೋಡಿ ಇವಾಗ ಆನ್ ಆಗಿದೆ. ಸೊ ಈ ರೀತಿ ಆನ್ ಮಾಡಿ ಇಟ್ಕೊಂಡ್ರೆ ಮಾತ್ರನೇ ನಿಮ್ಗೆ ನೆಕ್ಸ್ಟ್ ಪೇಜ್ ಓಪನ್ ಆಗೋದು. ಸೊ ನೆಕ್ಸ್ಟ್ ಬಂದು ಇಲ್ಲಿ 3 ಲೈನ್ಸ್ ಕಾಣಿಸ್ತಾ ಇದೆ ನೋಡಿ, ಕೆಳಗಡೆ ಲೆಫ್ಟ್ ಸೈಡ್ ಅಲ್ಲಿ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಆ ಲೈನ್ಸ್ ಮೇಲೆ ನೀವು ಇವಾಗ ಕ್ಲಿಕ್ ಮಾಡಿ. ಆ ಲೈನ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಈ ರೀತಿಯಾಗಿ ಪೇಜ್ ಓಪನ್ ಆಗತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಈ ರೇಷನ್ ಕಾರ್ಡ್ ಅಂತ ಹೇಳಿ ಕಾಣಿಸ್ತಾ ಇದೆಯಾ ಸೆಕೆಂಡ್ ಆಪ್ಷನ್. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ, ಈ ರೇಷನ್ ಕಾರ್ಡ್ ಮೇಲೆ. ಸೊ ಅದಾದ ನಂತರ ಹಾಗೆ ಕೆಳಗಡೆ ಬನ್ನಿ, ಇಲ್ಲಿ ನೋಡಿ ಝೂಮ್ ಮಾಡ್ತಾ ಇದ್ದೀನಿ, ಶೋ ಕ್ಯಾನ್ಸಲ್ಡ್ ಆರ್ ಸಸ್ಪೆಂಡೆಡ್ ಲಿಸ್ಟ್ ಅಂತ ಹೇಳಿ ತೋರಿಸ್ತಾ ಇದೆಯಾ. ಸೊ ಆ ಶೋ ಕ್ಯಾನ್ಸಲ್ಡ್ ಆರ್ ಸಸ್ಪೆಂಡೆಡ್ ಲಿಸ್ಟ್ ಮೇಲೆ ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ನಾನು ಕೂಡ ಕ್ಲಿಕ್ ಮಾಡಿದೆ ನೋಡಿ. ಸೊ ಅದಾದ ನಂತರ ನಿಮ್ಗೆ ಇಲ್ಲಿ ರೈಟ್ ಸೈಡ್ ಅಲ್ಲಿ ಒಂದು ಬಾಕ್ಸ್ ಓಪನ್ ಆಗಿರುತ್ತೆ. ಸೊ ನೋಡ್ತಾ ಇದ್ದೀರಲ್ವಾ, ಇಲ್ಲಿ ಕ್ಯಾನ್ಸಲ್ಡ್ ಅಂಡ್ ಸಸ್ಪೆಂಡೆಡ್ ಲಿಸ್ಟ್ ಅನ್ನೋ ಒಂದು ಕಾಲಮ್ ಕಾಣಿಸುತ್ತೆ ನಿಮ್ಗೆ. ಸೊ ಇಲ್ಲಿ ಏನ್ ಮಾಡ್ಬೇಕು ಅಂದ್ರೆ ನೀವು ಡಿಸ್ಟ್ರಿಕ್ಟ್ ಅಂತ ಕಾಣಿಸ್ತಾ ಇದೆ ನೋಡಿ, ಅಂದ್ರೆ ಜಿಲ್ಲೆ ನಿಮ್ದು ಯಾವ ಒಂದು ಡಿಸ್ಟ್ರಿಕ್ಟ್ ಬರುತ್ತೆ ಅಂದ್ರೆ ಅಲ್ಲಿ ಸೆಲೆಕ್ಟ್ ಆಪ್ಷನ್ ಕಾಣಿಸ್ತಾ ಇದೆಯಲ್ಲ, ಆ ಸೆಲೆಕ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಪ್ರತಿಯೊಂದು ಡಿಸ್ಟ್ರಿಕ್ಟ್ ಗಳ ನೇಮ್ ಕೂಡ ಶೋ ಆಗ್ತಾ ಇರುತ್ತೆ. ಅದರಲ್ಲಿ ನಿಮ್ಮ ಡಿಸ್ಟ್ರಿಕ್ಟ್ ಯಾವುದು ಅಂತ ಹೇಳ್ಬಿಟ್ಟು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ, ಓಕೆನಾ. ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಏನು ಮೈಸೂರು ಅಂತ ಹೇಳಿ ಕ್ಲಿಕ್ ಮಾಡ್ಕೊಂತೀನಿ, ಎಕ್ಸಾಂಪಲ್ ಕ್ಲಿಕ್ ಮಾಡ್ತಾ ಇದ್ದೀನಿ ಅಷ್ಟೇ. ನಿಮ್ದು ಬೆಂಗಳೂರು ಆಗಿದ್ರೆ ಬೆಂಗಳೂರು ಅಂತ ಕ್ಲಿಕ್ ಮಾಡಿ. ಸಾರಿ, ಇಲ್ಲಿ ನಾನು ಬೆಂಗಳೂರು ರೂರಲ್ ತಗೊಂಡಿದ್ದೀನಿ ನೋಡಿ. ಸೊ ಅದಾದ್ಮೇಲೆ ತಾಲೂಕ್ ಕಾಣಿಸ್ತಾ ಇದೆಯಲ್ಲ, ಅಲ್ಲೂ ಕೂಡ ಸೆಲೆಕ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮ್ದು ಯಾವ ತಾಲೂಕ್ ಬರುತ್ತೆ ಆ ಡಿಸ್ಟ್ರಿಕ್ಟ್ಗೆ ಅನ್ಬಿಟ್ಟು ಮತ್ತೆ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ, ಓಕೆನಾ. ಸೊ ನಾನು ಎಕ್ಸಾಂಪಲ್ಗೆ ನೆಲಮಂಗಲ ತಾಲೂಕ್ನ ಇಲ್ಲಿ ತಗೊಂಡಿದ್ದೀನಿ. ಸೊ ನೆಕ್ಸ್ಟ್ ಬಂದು ಮಂತ್, ಅಂದ್ರೆ ಯಾವ ತಿಂಗಳಲ್ಲಿ ನೀವು ನೋಡ್ಬೇಕು ಅಂದ್ರೆ ಈ ಸೆಪ್ಟೆಂಬರ್ ತಿಂಗಳದು ನೋಡ್ಕೊಳ್ಳಿ, ಮತ್ತೆ ಆಗಸ್ಟ್ ತಿಂಗಳದು ನೋಡ್ಕೊಳ್ಳಿ. ಯಾಕಂದ್ರೆ ಇಲ್ಲಿ ಆಗಸ್ಟ್ ತಿಂಗಳಿಂದಾನೇ ಇವರು ರೇಷನ್ ಕಾರ್ಡ್ ನ ಸರ್ಕಾರದಿಂದ ಕ್ಯಾನ್ಸಲ್ ಮಾಡ್ತಾ ಇರೋದು. ಫಸ್ಟ್ ಇಲ್ಲಿ ಸೆಪ್ಟೆಂಬರ್ ತಗೊಂಡಿದ್ದೀನಿ, ಬಟ್ ನೀವು 2 ತಿಂಗಳದು ಕೂಡ ಚೆಕ್ ಮಾಡ್ಕೊಳ್ಳಿ, 2 ಸಲ ಚೆಕ್ ಮಾಡಿ.
ಸೊ ಅದಾದ ನಂತರ ಇಯರ್ ಏನು ಚೇಂಜ್ ಮಾಡಬೇಡಿ, 2023ನೇ ಇರಲಿ. ಅದಾದ ನಂತರ ಗೋ ಅಂತ ಆಪ್ಷನ್ ಕಾಣಿಸ್ತಾ ಇದೆಯಲ್ಲ, ಗೋ ಮತ್ತೆ ಕ್ಲಿಯರ್ ಅಂತ, ಗೋ ಮೇಲೆ ಕ್ಲಿಕ್ ಮಾಡಿ. ಸೊ ಗೋ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ ತೋರಿಸ್ತಾ ಇದೆ ರೇಷನ್ ಕಾರ್ಡ್ ನಂಬರು, ನೇಮು, ಕ್ಯಾನ್ಸಲ್ಡ್ ಅಂಡ್ ಸಸ್ಪೆಂಡೆಡ್, ಡೇಟು, ಸೊ ಎಲ್ಲ ತೋರಿಸುತ್ತೆ. ಸೊ ಅವರು ಯಾಕೆ ಕ್ಯಾನ್ಸಲ್ ಮಾಡಿದ್ದಾರೆ ಸರ್ಕಾರದಿಂದ, ಯಾವತ್ತು ಕ್ಯಾನ್ಸಲ್ ಮಾಡಿದ್ದಾರೆ ಅಂಡ್ ನೋಡಿ ಆ ನೆಲಮಂಗಲ ತಾಲೂಕಲ್ಲಿ ಇಲ್ಲಿ ಮಹೇಶ್ ಅನ್ನೋರ್ದು ಕ್ಯಾನ್ಸಲ್ ಆಗಿದೆ ಅಂಡ್ ಅವ್ರದ್ದು ರೇಷನ್ ಕಾರ್ಡ್ ನಂಬರ್ ಕೂಡ ಇಲ್ಲಿ ಇದೆ. ಸೊ ಈ ರೀತಿಯಾಗಿ ನಿಮ್ಮ ಹೆಸರು ಏನಾದ್ರೂ ಬರುತ್ತಾ ಇಲ್ಲಿ ಅಂತ ಹೇಳಿ ನೋಡ್ಕೋಬೇಕು. ಫಾರ್ ಎಕ್ಸಾಂಪಲ್ ಈಗ ಮಹೇಶ್ ಅನ್ನೋರಿಗೆ ಗೊತ್ತೇ ಇರೋದಿಲ್ಲ ನಮ್ ರೇಷನ್ ಕಾರ್ಡ್ ಸಸ್ಪೆಂಡ್ ಆಗಿದೆಯಾ ಇಲ್ವಾ ಅನ್ಬಿಟ್ಟು. ಸೊ ಅವರು ಇಲ್ಲಿ ನೋಡ್ಕೋಬೇಕಾಗತ್ತೆ, ನಿಮ್ ರೇಷನ್ ಕಾರ್ಡ್ ನಂಬರ್ನು ಚೆಕ್ ಮಾಡ್ಕೊಳ್ಳಿ ಬೇಕಿದ್ರೆ. ಸೊ ಇವ್ರದ್ದು ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ನಿಮ್ಗೆ ಉಚಿತ ಅಕ್ಕಿನೂ ಸಿಗೋದಿಲ್ಲ, ಉಚಿತ ಅಕ್ಕಿ ಹಣನೂ ಸಿಗೋದಿಲ್ಲ ಅಂಡ್ ಏನು ಗೃಹಲಕ್ಷ್ಮಿ ಯೋಜನೆ ಹಣನೂ ಕೂಡ ಸಿಗೋದಿಲ್ಲ. ಫಾರ್ ಎಕ್ಸಾಂಪಲ್ ನಾನು ಇನ್ನೊಂದು ಡಿಸ್ಟಿಕ್ ನ ಸೆಲೆಕ್ಟ್ ಮಾಡ್ತಿದ್ದೀನಿ ನೋಡಿ ಇವಾಗ. ಸೊ ಡಿಸ್ಟಿಕ್ ಬಂದು ಹಾಸನ್ ಡಿಸ್ಟಿಕ್ ತಗೊಂಡ್ಬಿಡೋಣ. ಸೊ ಹಾಸನ್ ಡಿಸ್ಟಿಕ್ ನ ತಗೊಂತೀನಿ, ಅದರಲ್ಲಿ ತಾಲೂಕು ನಾನು ಇಲ್ಲಿ ಚನ್ನರಾಯಪಟ್ಟಣ ತಾಲೂಕ್ನ ಸೆಲೆಕ್ಟ್ ಮಾಡ್ಕೊಂತೀನಿ. ಸೊ ನೆಕ್ಸ್ಟ್ ಬಂದು ಮಂತು, ಅಂದ್ರೆ ಆಗಸ್ಟ್ ಮಂತ್ ಅಲ್ಲೂ ಸೆಲೆಕ್ಟ್ ಮಾಡಿ ಅಥವಾ ಸೆಪ್ಟೆಂಬರ್ ಮಂತು ಸೆಲೆಕ್ಟ್ ಮಾಡಿ, ಎರಡನ್ನೂ ಚೆಕ್ ಮಾಡಿ. ನಾನಿಲ್ಲಿ ಮತ್ತೆ ಸೆಪ್ಟೆಂಬರೇ ತಗೊಂಡಿದ್ದೀನಿ ಇಲ್ಲಿ. ಈಗ ಗೋ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ನನಗೆ ನೋ ರೆಕಾರ್ಡ್ ಫೌಂಡ್ ಅಂತ ಬರ್ತಾ ಇದೆ ನೋಡಿ. ಸೊ ಈ ರೀತಿ ಬಂದ್ರೆ ಇನ್ನೂ ಕೂಡ ನಿಮ್ಮ ಒಂದು ಜಿಲ್ಲೆಗಳಲ್ಲಿ ಯಾವುದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿಲ್ಲ ಅಂತ ಹೇಳಿ ಅರ್ಥ. ಬಟ್ ಇವಾಗ ಕ್ಯಾನ್ಸಲ್ ಆಗಿಲ್ಲ ಅಂದ ತಕ್ಷಣ ಮುಂದೆ ಕ್ಯಾನ್ಸಲ್ ಆಗೋಲ್ವೇನೋ ಅನ್ಕೋಬಿಡಿ. ಸೊ ಈಗ ಜಿಲ್ಲೆಗಳ ವೈಸ್ ಅವರು ಮಾಡ್ತಾ ಬರ್ತಾ ಇದ್ದಾರೆ. ಬಟ್ ಈ ರೀತಿ ಬಂದ್ರೆ ಸದ್ಯಕ್ಕೆ ಯಾರಿಗೂ ಕ್ಯಾನ್ಸಲ್ ಆಗಿಲ್ಲ ಅಂತ ಹೇಳಿ ಅರ್ಥ. ಓಕೆನಾ? ಓಕೆ ಫ್ರೆಂಡ್ಸ್, ಇವಾಗ ನೋಡ್ಕೊಂಡು ಬಂದ್ರಿ ಅಲ್ವಾ. ಸೊ ಇಲ್ಲಿ ನೀವು ಆಗಸ್ಟ್ ತಿಂಗಳದು ಚೆಕ್ ಮಾಡ್ಕೊಂಡಿರ್ಬೇಕು ಮತ್ತೆ ಸೆಪ್ಟೆಂಬರ್ ತಿಂಗಳದು ಕೂಡ ಚೆಕ್ ಮಾಡ್ಕೊಂಡಿರ್ಬೇಕು. ಯಾಕಂದ್ರೆ ಈಗ 2 ತಿಂಗಳಿಂದಾನೇ ಅವರು ಕ್ಯಾನ್ಸಲ್ ಮಾಡ್ತಾ ಇರುವಂತದ್ದು ರೇಷನ್ ಕಾರ್ಡ್ಗಳನ್ನ. ಸೊ ನಿಮ್ಮ ಹೆಸರು ಏನಾದ್ರೂ ಅಲ್ಲಿ ಸಸ್ಪೆಂಡ್ ಆಗಿದೆ ಅಥವಾ ಕ್ಯಾನ್ಸಲ್ ಆಗಿದೆ ಅಂತ ಹೇಳಿ ತೋರಿಸ್ತು ಅಂತ ಅಂದ್ರೆ ನಿಮ್ ಡಿಸ್ಟಿಕ್ ಅಲ್ಲಿ ಖಂಡಿತ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ಸಿಗೋದಿಲ್ಲ. ಓಕೆನಾ? ಇಲ್ಲ ನಮ್ಮ ಹೆಸರು ಬರ್ಲಿಲ್ಲ ಅನಿತಾ, ನಮ್ಮ ಡಿಸ್ಟಿಕ್ ಅಲ್ಲಿ ಇದು ಯಾರ್ದೋ ಬೇರೆ ಬೇರೆ ಹೆಸರುಗಳನ್ನ ತೋರಿಸ್ತಾ ಇದೆ ಅಂತಂದ್ರೆ ತೊಂದರೆ ಇಲ್ಲ, ನಿಮಗೆ ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ ಹಣ ಖಂಡಿತ ಬರುತ್ತೆ. ಆದ್ರೆ ಈ ಸೆಪ್ಟೆಂಬರ್ 30ನೇ ತಾರೀಕುವರೆಗೂ ಕೂಡ ನೀವು ಕಾಯಲೇಬೇಕು. ಸೊ ಇವತ್ತೇ ಬಂದ್ರೂ ಬರ್ಬೋದು ನಿಮ್ಗಳಿಗೆ, ಅಥವಾ ನಾಳೆ ಬಂದ್ರೂ ಬರ್ಬೋದು. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ಸ್ವಲ್ಪ ತಾಳ್ಮೆಯಿಂದ ವೇಟ್ ಮಾಡಿ. ಅಂಡ್ ತುಂಬಾ ಜನ ಕೇಳ್ತೀರಾ, ಅನಿತಾ ನಮ್ಗೆ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಅಪ್ಲಿಕೇಶನ್ ಹಾಕಿದೀವಿ ಯಾವಾಗ ಸಿಗುತ್ತೆ ಅಂದ್ಬಿಟ್ಟು. ಸೆಪ್ಟೆಂಬರ್ ತಿಂಗಳದು ಅಕ್ಟೋಬರ್ ತಿಂಗಳಿಗೆ ಸಿಗುತ್ತೆ. ಅಂದ್ರೆ ನೆಕ್ಸ್ಟ್ ಮಂತ್ ಅಕ್ಟೋಬರ್ 1ನೇ ತಾರೀಕಿಂದ 15ನೇ ತಾರೀಕು ಒಳಗಡೆ ಏನು 2ನೇ ಇನ್ಸ್ಟಾಲ್ಮೆಂಟ್ ನ ಬಿಡುಗಡೆ ಮಾಡ್ತಾರೆ ಗೃಹಲಕ್ಷ್ಮಿ ಯೋಜನೆದು. ಆ ಟೈಮಲ್ಲಿ ನಿಮ್ಗೆ ಸಿಗತ್ತೆ. ಓಕೆನಾ? ಸೊ ಪ್ರತಿಯೊಬ್ಬರಿಗೂ ಅಷ್ಟೇ, ಈಗಾಗಲೇ ಯಾರಿಗೆಲ್ಲ ದುಡ್ಡು ಬಂದಿದೆ ಮೊದಲನೇ ಕಂತಿನ ಹಣ, ಅವ್ರಿಗೆಲ್ರಿಗೂ ಕೂಡ ಅಕ್ಟೋಬರ್ 1ನೇ ತಾರೀಕಿಂದ 15ನೇ ತಾರೀಕು ಒಳಗಾಗಿ 2ನೇ ಕಂತಿನ ಹಣ ಕೂಡ ಸಿಗತ್ತೆ. ಓಕೆನಾ? ಸೊ ಇದಿಷ್ಟೇ ಇವತ್ತಿನ ವಿಡಿಯೋದಿಂದ ಸ್ವಲ್ಪನಾದ್ರೂ ಇನ್ಫಾರ್ಮೇಶನ್ ಸಿಕ್ತು, ಯೂಸ್ಫುಲ್ ಆಯ್ತು ಅಂತ ಹೇಳಿದ್ರೆ ದಯವಿಟ್ಟು ಅನಿತಾ ಶಮನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಇನ್ನು ಯಾರಾದ್ರೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋನ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಸೊ ನಾನು ಇದೇ ರೀತಿ ಗವರ್ನಮೆಂಟ್ ಇಂದ ಏನೇ ಹೊಸ ಅಪ್ಡೇಟ್ ಬಂತು ಅಂದ್ರೂ ಕೂಡ ಖಂಡಿತ ನನ್ನ ಚಾನಲ್ ನಲ್ಲಿ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಇದೆಲ್ಲ ಹೊಸ ಅಪ್ಡೇಟ್ ನಿಮಗೂ ಕೂಡ ಗೊತ್ತಾಗಬೇಕು ಅಂತ ಹೇಳಿದ್ರೆ ಪ್ರತಿದಿನ ನನ್ನ ಚಾನಲ್ ನಲ್ಲಿ ವಿಡಿಯೋಸ್ ನ ವಾಚ್ ಮಾಡ್ತಾ ಇರಿ. ಸೊ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಂಡ್ ಇವತ್ತಿನ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ರೆ ಅವ್ರಿಗೆಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು.